ರೌಡಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿಗೆ ಇದೀಗ ಸಂಕಷ್ಟ ಎದುರಾಗಿದೆಯಂತೆ. ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್ ಇದೀಗ ಎಫ್ಐಆರ್ ರದ್ದು ಮಾಡುವಂತೆ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ. ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿತ್ತು ಎಫ್ಐಆರ್ ಅನ್ನ ರದ್ದುಗೊಳಿಸುವುದಕ್ಕೆ ಇದೀಗ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ಈಗ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು ಎಫ್ಐಆರ್ ರದ್ದು ಮಾಡುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಭಾರತೀನಗರ ಠಾಣೆಯಲ್ಲಿ ದಾಖಲಾಗಿದ್ದು ಎಫ್ಐಆರ್ ಅರ್ಜಿ ವಜಾ ಆಗಿರೋದು ಇದೀಗ ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಎಫ್ಐಆರ್ ರದ್ದುಗೊಳಿಸುವುದಕ್ಕೆ ಹೈಕೋರ್ಟ್ ನಿರಾಕರಣೆಯನ್ನ ಮಾಡ್ತಾ ಇರುವಂತದ್ದು ಪ್ರಕರಣದ ವಿಚಾರಣೆ ಮುಗಿಯೋದೆ ಇರೋದ್ರಿಂದಾಗಿ ಈ ಒಂದು ಡಿಸಿಷನ್ ತೆಗೆದುಕೊಂಡಿರಬಹುದೇ. ನಿರೀಕ್ಷಣಾ ಜಾಮೀನು ನೀಡಲಾಗದು ಅಂತ ಹೇಳ್ಬಿಟ್ಟು ಕೋರ್ಟ್ ಖಡಾಖಂಡಿತವಾಗಿ ಹೇಳಿದೆ. ಪ್ರಕರಣದ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಇದೀಗ ಸಲ್ಲಿಸಿದಂತಹ ಅರ್ಜಿ ಎಫ್ಐಆರ್ ರದ್ದನ್ನ ಕೋರಿ ಆ ಅರ್ಜಿ ಕೋರ್ಟಿಂದ ವಜಾ ಆಗಿರುವಂಥದ್ದು. ಭೈರತಿಗೆ ಇದೀಗ ಬಂಧನದ ಭೀತಿ ಎದುರಾಗ್ತಾ ಇದೆ. ರೌಡಿ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಎಫ್ಐಆರ್ ರದ್ದನ್ನ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ವಿಚಾರಣೆ ಹಂತ ಇನ್ನ ಮುಗಿದಿಲ್ಲ, ವಿಚಾರಣೆ ನಡೀತಾ ಇದೆ. ತನಿಖೆ ಕಂಪ್ಲೀಟ್ ಆದ ನಂತರ ಆಮೇಲೆ ನೋಡಬಹುದು ಏನು ಎತ್ತ ಅಂತ ಹೇಳ್ಬಿಟ್ಟು ವಿಚಾರಣೆ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಯಾವುದೇ ಅರ್ಜಿಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಅನ್ನ ಕೊಟ್ಬಿಟ್ಟು ಹಾಕಿರುವಂತಹ ಎಫ್ಐಆರ್ ಅರ್ಜಿ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಏನು ಅರ್ಜಿಯನ್ನ ಹಾಕಿದ್ದಾರೆ ಆ ಅರ್ಜಿಯನ್ನ ಇದೀಗ ಕೋರ್ಟ್ ವಜಾಗೊಳಿಸಿರುವಂಥದ್ದು. ಇದು ಇದೀಗ ಬಂಧನದ ಭೀತಿ ಎದುರಾಗ್ತಾ ಇದೆ ಇವರಿಗೆ. ನಿರೀಕ್ಷಣಾ ಜಾಮೀನು ನೀಡಲಾಗದು ಅಂತ ಹೇಳ್ಬಿಟ್ಟು ಕೋರ್ಟ್ ಕಡ್ಡಿ ತುಂಡಾದಾಗೆ ಹೇಳ್ಬಿಟ್ಟಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗ ಪ್ರಕರಣದ 5ನೇ ಆರೋಪಿ ಆಗಿರ್ತಾರೆ ಭೈರತಿ ಬಸವರಾಜ್ ಅವರು. ಬಂಧನದ ಭೀತಿ ಎದುರಾಗ್ತಾ ಇದೆ.